ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಅವರು ಮೋಸ್ಟ್ಲಿ ಅವ್ರ ತಂದೆ ತಾಯಿಯವರು ದೈವ ಭಕ್ತರಿರಬೇಕು. ಪ್ರತಾಪ ಅಂತ ಇಟ್ಟಿದ್ದಾರೆ, ಇಲ್ಲ ಅಂದರೆ ಕೋತಿ ಅಂತ ನಾಮಕರಣ ಮಾಡೋರು. ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಿದೆ. ನಾನು ಅವ್ರನ್ನ ಸಿಂಹ ಅಂತೆಲ್ಲ ಕರೆಯಲ್ಲ. ಸಿಂಹ ಅಂದರೆ ಗರ್ಜಿಸಬೇಕು, ಬಾಯಿ ಬಡ್ಕೋಬಾರ್ದು. ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂದರೆ ಏನು ಗೊತ್ತಾ ಸರ್? ಅಸ್ತಿತ್ವದ ಕೊರತೆ. ಬಿ ಜೆ ಪಿಯವರು ಒದ್ದು ವರ್ಕ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ, ವರ್ಕ್ ಅಂತೂ ಹಾಕಿದ್ದಾರೆ. ಸ್ಟೇಟ್ ಪಾಲಿಟಿಕ್ಸ್ಗೆ ಆತ ಸ್ಯೂಟ್ ಆಗಲ್ಲ. ಅಷ್ಟು ಅಹಂಕಾರ, ಅಷ್ಟು ದುರಹಂಕಾರ ಇದ್ದರೆ ಸ್ಟೇಟ್ ಪಾಲಿಟಿಕ್ಸಲ್ಲಿ 10,000 ಓಟು ಬರಲ್ಲ. ಅಂಬಲ್ಲಿದ್ದವನೇ ಸ್ಟೇಟ್ ಪಾಲಿಟಿಕ್ಸಲ್ಲಿ ಮೇಲೆ ಬರ್ತಾನೆ. ಹೋಗ್ಲಿ, ನೆಕ್ಸ್ಟ್ ಟೈಮ್ MP ಸೀಟ್ ಸಿಗುತ್ತಾ? ಮೈಸೂರು ರಾಜರು ಎಲ್ಲಿ ಬಿಟ್ಕೊಡ್ತಾರೆ? ಅವ್ರು ಮೈಸೂರು ಸಂಸ್ಥಾನನೇ ಬಿಟ್ಕೊಡಲ್ಲ, ಅಧಿಕಾರನ ಬಿಟ್ಕೊಡ್ತಾರ? ಸೊ ಅಲ್ಲಿ MP ಟಿಕೆಟ್ ಹೋಯ್ತು. ಆ ಕಡೆ ಯತ್ನಾಳ್ ಸಾಹೇಬರು ಮಿಸ್ಕಿದ್ರೆ JCB ಅಂತಾರೆ, ಈತ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ. ಬೆಟರ್ ಇವರಿಬ್ಬರು UP ಅಲ್ಲಿ ಕಂಟೆಸ್ಟ್ ಮಾಡೋದೇ ಬೆಟರು. ಕರ್ನಾಟಕ ರಾಜಕಾರಣದಲ್ಲಿ ಇವ್ರಿಗೆ ಭವಿಷ್ಯನೇ ಇಲ್ಲ. ಪ್ರತಾಪ್ ಅವರೇ, ಚಾಮುಂಡಿ ತಾಯಿನ ನಿಮಗಿಂತ ಜಾಸ್ತಿ ಆರಾಧಿಸೋರು ನಾವು. ನೀವು ಶ್ರೀರಾಮಚಂದ್ರನ ಸೀತೆ ಮಾತನ್ನ ನೋಡೋಕ್ಕೆ ಅಯೋಧ್ಯೆಗೆ ಹೋಗ್ತೀರೇನೋ, ನಾವು ನಮ್ಮ ಮನೆಯಲ್ಲಿರೋ ನಮ್ಮ ತಾಯಿಯಲ್ಲಿ ಸೀತಾದೇವಿಯನ್ನು, ನಮ್ಮ ತಂದೆಯಲ್ಲಿ ಶ್ರೀರಾಮಚಂದ್ರನ ನೋಡ್ತಕ್ಕಂಥ ಹಿಂದೂಗಳು ನಾವು. ನಿಮಗಿಂತ ದೊಡ್ಡ ಹಿಂದೂ ಭಕ್ತಗಳು ನಾವು, ಹಿಂದೂ ಆರಾಧಕರು. ಏನು ಯತ್ನಾಳ್ಗೆ, ಪ್ರತಾಪ್ ಸಿಂಹಗೆ ನಿಮ್ಮ ತಾತ ಏನು ವಿಲ್ ಬರ್ಕೊಟ್ಟಿದ್ದೀರಾ ನಿಮಗೆ? ಹಿಂದೂ ಧರ್ಮ ನಿಮ್ಮದು ಅಂತ. ನಿಮ್ಮ ಅಪ್ಪನ ಮನೆ ಆಸ್ತಿನ ಪ್ರತಾಪ್ ಅವರೇ? ನೀವು ಏನೂ ಆಗಲ್ಲ ರಾಜಕಾರಣದಲ್ಲಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇರ್ತೀರ. ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ದಾರೆ. ನೆಟ್ಟಿಗೆ ಕೇಸ್ ಹಾಕೋಕ್ಕಾದರೂ ಬರುತ್ತಾ? ಆರ್ಟಿಕಲ್ 25, 26 ಮೆನ್ಷನ್ ಮಾಡಿದ್ದಾರೆ. ನಾನು ಮಾತಾಡಿದ್ರೆ ನನ್ನ ಮೇಲೆ ಸ್ಟೇ ತರಕ್ಕೆ ಹೋಗ್ತಾರೆ. ಲಕ್ಷ್ಮಣನ ಮಾತಾಡಿದ್ರೆ ಲಕ್ಷ್ಮಣ್ ಮೇಲೆ ಸ್ಟೇ ತರಕ್ಕೆ ಹೋಗ್ತಾರೆ. ಈಗ ನಾನು ಬೈದಿದ್ದೀನಾ, 3ನೇ ಡಿಫಾಮೇಷನ್ ಆಗ್ತಾನೆ. ಒಂದು ಡಿಫಾಮೇಷನ್ ಅಲ್ಲಪ್ಪ, ನಿನ್ನನ್ನು ಯಾವನೂ ಬೈಬಾರ್ದು, ನೀನೆಲ್ಲರೂ ಬೈಬೇಕಾ? ಅಟ್ಲೀಸ್ಟ್ ಸರ್, ಪತ್ರಕರ್ತರಿಗಾದರೂ ಗೌರವ ಕೊಡಬೇಕಲ್ಲ. ನನ್ನ ಪತ್ರಕರ್ತರನ್ನು ಬಾಯಿಗೆ ಬಂದಂಗೆ ಬೈದಿದ್ದಾನೆ. ನೀವು ಮೈಸೂರು ರಿಪೋರ್ಟರ್ಸ್ನ ಕೇಳಿ ನೋಡಿ ಸರ್. ಯಾರಾದರೂ ರಿಪೋರ್ಟ್ರು ಕ್ರಾಸ್ ಕ್ವಶನ್ ಕೇಳಿದ್ರೆ ಅವ್ರ ಎಡಿಟರ್ಗೆ ಫೋನ್ ಹೋಗಿರುತ್ತೆ, ನಿಮ್ಮ ರಿಪೋರ್ಟ್ರ್ ಹಿಂಗೆ ಹೇಳ್ತಿದ್ದಾನೆ, ಹಿಂಗೆ ಕೇಳಬೇಡಿ ಅಂತ ಹೇಳಿ ಅಂತ. ಜರ್ನಲಿಸಮಲ್ಲಿ ಬಂದವ್ರು ನೀವು, ವಿಮರ್ಶೆ ತಟ್ಕೊಳ್ಳೋ ಯೋಗ್ಯತೆ ಇಲ್ಲ. ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ನಾನು ಪ್ರತಾಪ್ ಅವ್ರಿಗೆ, ಯತ್ನಾಳ್ ಅವ್ರಿಗೆ ಒಂದೇ ಕ್ವಶನ್ ಕೇಳೋದು, ಸರ್ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತೀರಲ್ಲ, ಎಷ್ಟು ಹಿಂದೂ ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ದಾನ ಮಾಡಿದ್ದೀರಾ ಸರ್? ಎಷ್ಟು ಜನ ಹಿಂದೂ ಧರ್ಮದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಹಿಂದೂ ಧರ್ಮದವರು ಓದಕ್ಕಾಗದ ಶಾಲೆಗಳನ್ನ ಉದ್ಧಾರ ಮಾಡಿದ್ದೀರಾ ಸರ್? ಬಾಯಿ ತೆಗೆದ್ರೆ ಯೋಗಿ ಯೋಗಿ ಯೋಗಿ. ಯತ್ನಾಳು ಪ್ರತಾಪು ಫೈರ್ ಅಲ್ಲ, BJP ಅವ್ರು ಕಿತ್ತು ಬಿಸಾಕಿರೋ ಪೈರ್ ಅವರು. ಅದು ಮೊಳೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. BJP ಅವ್ರು ಕಿತ್ತು ಬಿಸಾಕಿರೋ ಪೈರು, ಅದು ಫೈರ್ ಅಲ್ಲ ಅಲ್ವಾ? ಏನೋ ಪ್ರತಾಪ್ ಅವರೇ, ಕೋತಿ ಥರ ಆಡಬೇಡಿ, ಕಮಂಗಿ ಥರ ಆಡಬೇಡಿ, ಬಾಯಿ ಮುಚ್ಕೊಂಡಿರಿ. ನೀವು ಸ್ಟೇ ತರ್ತೀರ ನನಗೆ ಗೊತ್ತು, ವೆಕೇಟ್ ಮಾಡಿಸೋದು ನಮಗೆ ಗೊತ್ತಿಲ್ವೇನೋ? ಅದು ನಮಗೆ ಗೊತ್ತು. ಸರ್ ಈಗ ಒಂದು ನಿಮಿಷ ಸರ್, 99% ಗಣೇಶ ವಿಸರ್ಜನೆ ಯಶಸ್ವಿಯಾಗಿ ಆಗಿದೆ. ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗಿದೆ. ಸರ್ ತಪ್ಪು ಯಾರು ಮಾಡಿದ್ರು? ಹಿಂದೂಗಳು ತಪ್ಪು ಮಾಡಿದ್ರು, ಮುಸ್ಲಿಂ ತಪ್ಪು ಮಾಡಿದ್ರು, ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು, ತಪ್ಪೇ. ಅದಕ್ಕೆ ಧರ್ಮ ಯಾಕೆ ಲೇಪನ ಮಾಡೋದು? ಇವರು ಅವ್ರನ್ನ ಅರೆಸ್ಟ್ ಮಾಡಿದೀವಿ ತಾನೆ ಸರ್. ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ಕಾಗ್ತೀವಿ. ಪ್ರತಾಪ್ ಸಿಂಹನ ಹಿಂಗೆ ಸ್ಟ್ರೈಕ್ ಮಾಡೋಕ್ಕೆ ಹೇಳಿ, ಆತನ್ನು ಒದ್ದೊಳಕ್ಕಾಗ್ತೀವಿ. ಕಾನೂನನ್ನ ಕೈಗೆ ತಗೊಂಡ್ರೆ ಪ್ರತಾಪ್ ಆದ್ರೇನು, ಯತ್ನಾಳ್ ಆದ್ರೇನು, ಅವ್ರ ಅಪ್ಪ ಆದ್ರೇನು, ಅವ್ರ ತಾತ ಆದ್ರೇನು. ಆದರೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ಬರೋ ಟೈಮಲ್ಲಿ ಇವ್ರು ಹೋಗಲ್ಲಿ ಬೆಂಕಿ ಹಚ್ಚಿದ್ರೆ, ಹಿಂದುತ್ವದ ಬಗ್ಗೆ ಬರೀ ಮುಸ್ಲಿಮ್ಸ್ ಬೈಯೋದು. ನನಗನ್ನಿಸ್ತಿದೆ ಪ್ರತಾಪ್ ಅವ್ರಿಗೆ, ಯತ್ನಾಳ್ ಅವ್ರಿಗೆ ಇಸ್ಲಾಂ ಧರ್ಮನ ಬೈಬೇಕು ಅಂತ, ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರನ್ನ ಓದ್ಕೊಂಡಿರೋಷ್ಟು, ಅಂದರೆ ಇಸ್ಲಾಂ ಧರ್ಮನ ಓದ್ಕೊಂಡಿರೋಷ್ಟು ಪ್ರತಾಪ್ ಹಿಂದೂ ಧರ್ಮದ ಬಗ್ಗೆ ಓದ್ಕೊಂಡಿಲ್ಲ. ನಾನು ಯತ್ನಾಳ್ಗೆ ಬಹಿರಂಗ ಸವಾಲಾಗ್ತಿದ್ದೀನಿ, ಬನ್ನಿ ಸರ್, ಒಂದು ಹಿಂದೂ ದೇವಾಲಯದಲ್ಲಿ ಕುತ್ಕೊಳ್ಳೋಣ, ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಇಡೋಣ. ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಬಂದು ಮಾತಾಡಿ. ಧರ್ಮದ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ? ಹಾಂ, ಡೈಲಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು ಮರ್ತೋಗಿ ಎಷ್ಟು ದಿನ ಆಯಿತು? ಹಂಗೆ ವಿಭೂತಿ ಹಿಂಗೆ ಹಂಚ್ಕೊಂಡು ಬರೋದು ಬಿಟ್ಟರೆ, ದೇವ್ರ ಮನೆಯಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೇವ್ರನ್ನ ಆರಾಧಿಸೋಣ ಅಂತ ಒಬ್ರಿಗೂ ಇಲ್ಲ. ಪ್ರತಾಪು ಯತ್ನಾಳ್ಗೆ ಮತ್ತೊಮ್ಮೆ ಕರಿತಾ ಇದ್ದೀನಿ, ನೀವು BJP ಅವ್ರು ಕಿತ್ತು ಬಿಸಾಕಿರೋ ಪೈರುಗಳು,
ಫೈರ್ಗಳಲ್ಲ ಸರ್. ಈಗ ನೀವು ಹಿಂದೂಗಳು ಅಂತ ಹೇಳ್ತಾ ಇದ್ರಿ. ಆದ್ರೆ ನಿಮ್ಮದು ಸರ್ಕಾರ ಇರುವಂತ ಕಡೆಗೆ ಈ ಪಾಕಿಸ್ತಾನ ಪರ ಘೋಷಣೆ ಪರ ಘೋಷಣೆಗಳು ಕೂತ್ಕೊಂಡು ಓಡಾಡ್ತಾ ಇದ್ದಾರೆ. ಶಾಸಕರು ನಾನು ನೆಕ್ಸ್ಟ್ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾರೆ ಸರ್. ಅವನು ಯಾರು ಕೂಗಿದನೋ ಅವನಿಗೆ ಬೇಲು ಸಿಗಬಾರ್ದು ಅಂತ ಸೆಕ್ಷನ್ ಹಾಕ್ತೀವಿ. ಯಾವನೋ ಕೂಗಿದ್ರೆ ಅದಕ್ಕೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ನಾವು ಕ್ರಮ ತಗೊಳ್ಳಿಲ್ಲ ಅಂದರೆ ನಾನು ಹೋಮ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದೇನೋ ಪದ ಬಳಸ್ದ ಅಲ್ವಾ, ನಾನು ಆ ಪದಾನ ಕೂಡ ಬಳಸಲ್ಲ. ನಮ್ಮ ಶತ್ರು ದೇಶದ ಪದಾನ ಕೂಡ ನಾನು ಬಳಸಲ್ಲ. ಅಷ್ಟು ಹೇಟ್ ಮಾಡ್ತೀವಿ ನಾವು ಆ ದೇಶನ. ಅವ್ನು ಯಾವನೋ ಕೂಗಿದಾನಲ್ಲ ಅವನೊದ್ದೊಳಕಾಗ್ತೀವಿ, ಬೇಲ್ ಸಿಗದೆ ಇರೋ ಸೆಕ್ಷನ್ಸ್ ಹಾಕ್ತೀವಿ. ವಿಧಾನಸೌಧದಲ್ಲಿ ಕೂಗಿದವ್ರ ಮೇಲೆ ಏನಾಯ್ತು ಸರ್ ಆಕ್ಷನ್? ಎಲ್ಲಿವರೆಗೂ ಬಂತು ಸರ್? ಖಂಡಿತವಾಗೂ ಅದು ಕ್ರಮ ಆಗುತ್ತೆ. ಇವತ್ತಲ್ಲ ನಾಳೆ ಕ್ರಮ ಆಗುತ್ತೆ, ಆಕ್ಷನ್ ತಗೊಂತಾರೆ. ರಾಜ್ಯಸಭೆ ಸದಸ್ಯರೇ ವಿಚಾರಣೆಗೆ ಬರದೆ ಕೊನೆಗೆ ಇದೆಲ್ಲ ಬಂದ ಮೇಲೆ ಲಾಸ್ಟಿಂಗ್ ಅನಿವಾರ್ಯವಾಗಿ ಹೋದ್ರು. ಹಾಗಾಗಿ ಇಂಥ ವಿಚಾರಗಳಲ್ಲಿ ಸರ್ಕಾರಗಳು ಎಷ್ಟು ಗಂಭೀರವಾಗಿರ್ತವೆ ಅನ್ನೋದು ಕೂಡ ಅಷ್ಟೇ ಪ್ರಮುಖ ಅಲ್ಲ. ಖಂಡಿತವಾಗೂ ಸರ್. ಈಗ ನೋಡಿ, ಇವತ್ತೊಂದು ಗಣೇಶನ ಹಬ್ಬದ ಟೈಮಲ್ಲಿ ಯಾಕೆ ಇಂಥ ವಿಚಾರಗಳು ಬರೋದು? ಇವ್ರು ಹೋಗಿ ಯಾಕೆ ಬೆಂಕಿ ಹಚ್ಚೋದು? ನಮಗೆ ಬೇಸರದ ಸಂಗತಿ ಏನಂದರೆ, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ಬರುವಾಗ ಒಂದು ಕೋತಿ ಮೈಸೂರಿಂದ ಬರುತ್ತೆ, ಒಂದು ಕೋತಿ ಬಿಜಾಪುರದಿಂದ ಬರುತ್ತೆ. ಮಾತಾಡಿದ್ರೆ JCB ಅಂತಾರೆ, ಮಾತಾಡಿದ್ರೆ JCB ಅಂತಾರೆ, ಮಾತಾಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ. ಹಂಗಾದ್ರೆ ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿನೂ ಯೋಗಿ ಆದಿತ್ಯನಾಥ್ ಥರ ಇರಲಿಲ್ವಾ? ಹಂಗಾದ್ರೆ ಕರ್ನಾಟಕದ BJP ಮುಖ್ಯಮಂತ್ರಿಗಳೆಲ್ಲ ಅಯೋಗ್ಯರು ಅಂತಾನೆ ಇವ್ರ ಅರ್ಥ? ಮಾತಾಡ್ತಿದ್ರೆ ಯೋಗಿ ಅಂತ ಮಾತಾಡ್ತಾರೆ. ಸರ್, ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ಗೆ ಬರಬೇಕು. ಇವ್ರು BJP ಅವ್ರು ಹೀಗೆ ಮಾಡಿದ್ರೆ ನಮ್ಮ ಸರ್ಕಾರ ಕ್ರಮ ತಗೊಳುತ್ತೆ. ನನ್ನ ಗೃಹ ಸಚಿವರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಕಲ್ಲು ತೂರಾಟ ಮಾಡಿರೋರನ್ನ ಅರೆಸ್ಟ್ ಮಾಡಿದ್ದೀವಿ. ಖಂಡಿತವಾಗೂ ಕ್ರಮ ತಗೊಂತೀವಿ. ನಾವು ಅವ್ರ ಪರವಾಗಿ ಡಿಫೆಂಡ್ ಮಾಡ್ತಿಲ್ಲ ಸರ್. ಅವ್ರ ಪರವಾಗಿ ನಾವೇನಕ್ಕೆ ಡಿಫೆಂಡ್ ಮಾಡ್ತೀವಿ? ಡಿಫೆಂಡ್ ಮಾಡೋ ಅವಶ್ಯಕತೆನೂ ನಮಗಿಲ್ಲ. ಖಂಡಿತವಾಗೂ ನಾವು ಡಿಫೆಂಡ್ ಮಾಡಲ್ಲ. ಆದರೆ ಇವ್ರು ಬೆಂಕಿ ಹಚ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮ ಬೇಜಾರಷ್ಟೇ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.